ನಮಸ್ಕಾರ ನ್ಯೂಸ್ ಫಸ್ಟ್ ಸ್ಪೆಷಲ್ಗೆ ಸ್ವಾಗತ. ನಾನು ಚಂದ್ರಮೋಹನ್. ಜಗತ್ತಿನಲ್ಲಿ ಈಗ ಎಲ್ಲ ರೋಗಗಳಿಗೂ ಒಂದಲ್ಲ ಒಂದು ಔಷಧಿ ಇದೆ. ಈ ಔಷಧಿಗಳ ಮೂಲಕವೇ ರೋಗಗಳನ್ನು ವೈದ್ಯರು ಗುಣಪಡಿಸ್ತಾ ಇದ್ದಾರೆ. ಆದರೆ ಜಗತ್ತಿನಲ್ಲಿ ಕ್ಯಾನ್ಸರ್ ರೋಗಕ್ಕೆ ಮಾತ್ರ ಇದುವರೆಗೂ ಯಾವುದೇ ಔಷಧಿ ಸಿಕ್ಕಿಲ್ಲ. ಆದ್ರೀಗ ಜನರನ್ನು ಕಾಡ್ತಾ ಇರುವ ಕ್ಯಾನ್ಸರ್ ರೋಗಕ್ಕೂ ಕೂಡ ಔಷಧಿಯನ್ನು ಹಾಗೂ ವ್ಯಾಕ್ಸಿನನ್ನು ಸಂಶೋಧನೆಯನ್ನು ಮಾಡಲಾಗಿದೆ. ಕ್ಯಾನ್ಸರ್ ರೋಗ ಈಗ ಅನೇಕ ಜನರನ್ನು ಕಾಡ್ತಾ ಇದೆ. ಕ್ಯಾನ್ಸರ್ ಬಂದಿರೋರಿಗೆ ಮತ್ತು ಕ್ಯಾನ್ಸರ್ ಬರದೇ ಇರೋರಿಗೂ ಕೂಡ ಕ್ಯಾನ್ಸರ್ ಬರುವಂಥ ಭೀತಿ ಕಾಡ್ತಾ ಇದೆ. ಜಗತ್ತಿನಲ್ಲಿ ಇಷ್ಟು ವರ್ಷಗಳ ಕಾಲ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಗುಣಪಡಿಸಲು ಯಾವುದೇ ಔಷಧಿ ಕೂಡ ಇರಲಿಲ್ಲ. ಈಗ ಕ್ಯಾನ್ಸರ್ಗೂ ರಾಮಬಾಣವಾಗುವ ಔಷಧಿ ಸಿಕ್ಕಿದೆ. ಮಹಾಮಾರಿ ಕ್ಯಾನ್ಸರನ್ನು ಗುಣಪಡಿಸುವ ವ್ಯಾಕ್ಸಿನನ್ನು ಭಾರತದ ಸ್ನೇಹಿ ರಾಷ್ಟ್ರವೇ ಅಭಿವೃದ್ಧಿಪಡಿಸಿದೆ. ಭಾರತದ ಸ್ನೇಹಿ ರಾಷ್ಟ್ರವೇ ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಿರೋದ್ರಿಂದ ಭಾರತೀಯರಿಗೂ ಕೂಡ ಈ ವ್ಯಾಕ್ಸಿನ್ ಸಿಗೋದು ಪಕ್ಕಾ ಆಗಿದೆ. ಭಾರತದ ಸ್ನೇಹಿ ರಾಷ್ಟ್ರ ರಷ್ಯಾದಿಂದ ಕ್ಯಾನ್ಸರನ್ನು ಗುಣಪಡಿಸುವ ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಲಾಗಿದೆ. ಮುಂದಿನ ವರ್ಷದ ಪ್ರಾರಂಭದಲ್ಲೇ, ಅಂದರೆ ಈಗ ಆಗಲೇ ನಾವು 2024ರ ಅಂತ್ಯದಲ್ಲಿದ್ದೇವೆ, ಇನ್ನು 2025ರ ಪ್ರಾರಂಭದಲ್ಲೇ ಉಚಿತವಾಗಿ ಕ್ಯಾನ್ಸರ್ ವ್ಯಾಕ್ಸಿನನ್ನು ಹಂಚೋದಾಗಿ ರಷ್ಯಾದ ಆರೋಗ್ಯ ಇಲಾಖೆ ಹೇಳಿದೆ. ಕ್ಯಾನ್ಸರ್ ರೋಗ ಬರದಂತೆ ತಡೆಯಲು ವ್ಯಾಕ್ಸಿನನ್ನು ನೀಡೋದಿಲ್ಲ, ಬದಲಿಗೆ ಈಗಾಗಲೇ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥ ರೋಗಿಗಳಿಗೆ ಕ್ಯಾನ್ಸರ್ ವ್ಯಾಕ್ಸಿನನ್ನು ನೀಡಲಾಗುತ್ತೆ ಅಂತ ರಷ್ಯಾದ ಆರೋಗ್ಯ ಇಲಾಖೆ ಹೇಳಿದೆ. ರಷ್ಯಾದ ಆರೋಗ್ಯ ಇಲಾಖೆಯ ರೇಡಿಯಾಲಜಿ ಮೆಡಿಕಲ್ ರಿಸರ್ಚ್ನ ಜನರಲ್ ಡೈರೆಕ್ಟರ್ ಆಂಡ್ರೆ ಕಪ್ರಿನ್ ಅವರು ಈ ಮಹತ್ವದ ಹೇಳಿಕೆಯನ್ನು ನೀಡಿದ್ದಾರೆ. ರಷ್ಯಾದ ಗಮಾಲೆಯಾ ನ್ಯಾಷನಲ್ ರಿಸರ್ಚ್ ಸೆಂಟರ್ನ ಡೈರೆಕ್ಟರ್ ಅಲೆಕ್ಸಾಂಡರ್ ಗಿಟ್ಸ್ಬರ್ಗ್ ಕೂಡ ಕ್ಯಾನ್ಸರ್ ಗಡ್ಡೆಯನ್ನು ವ್ಯಾಕ್ಸಿನ್ ನಾಶಪಡಿಸುತ್ತೆ ಅಂತ ಹೇಳಿದ್ದಾರೆ. ಈ ಹಿಂದೆ ರಷ್ಯಾದ ವಿಜ್ಞಾನಿಗಳು ಕ್ಯಾನ್ಸರ್ಗೆ ವ್ಯಾಕ್ಸಿನನ್ನು ಕಂಡುಹಿಡಿಯುವ ಕೊನೆಯ ಹಂತದಲ್ಲಿದ್ದಾರೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೇ ಹೇಳಿದರು. ಈ ವರ್ಷದ ಫೆಬ್ರವರಿಯಲ್ಲಿ ಕ್ಯಾನ್ಸರ್ ವ್ಯಾಕ್ಸಿನ್ನ ಬಗ್ಗೆ ಸಂಶೋಧನೆ ನಡೀತಾ ಇರೋದ್ರ ಬಗ್ಗೆ ವ್ಲಾಡಿಮಿರ್ ಪುಟಿನ್ ಮಹತ್ವದ ಸುಳಿವನ್ನು ಕೊಟ್ಟಿದ್ದರು. ಈಗ ರಷ್ಯಾ ದೇಶವು ಕ್ಯಾನ್ಸರ್ ವ್ಯಾಕ್ಸಿನನ್ನು ಸಂಶೋಧನೆಯಲ್ಲಿ ಮಹತ್ವದ ಸಾಧನೆಯನ್ನು ಮಾಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆಯನ್ನು ಮಾಡಿಕೊಂಡು ಕ್ಯಾನ್ಸರ್ಗೆ ವ್ಯಾಕ್ಸಿನನ್ನು ಸಂಶೋಧನೆಯನ್ನು ಮಾಡಿದೆ. ಜಗತ್ತಿನಲ್ಲಿ ಈಗ ಅನೇಕ ಮಾದರಿಯ ಕ್ಯಾನ್ಸರ್ಗಳಿವೆ. ಬ್ಲಡ್ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್, ಚರ್ಮದ ಕ್ಯಾನ್ಸರ್, ಲಿವರ್ ಕ್ಯಾನ್ಸರ್, ಸ್ತನ ಕ್ಯಾನ್ಸರ್ ಸೇರಿದಂತೆ ಅನೇಕ ಕ್ಯಾನ್ಸರ್ನಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಜಗತ್ತಿನಲ್ಲೀಗ ಸರ್ವಿಕಲ್ ಕ್ಯಾನ್ಸರ್, ಹೆಪಟೈಟಿಸ್ ಬಿಗೆ ಮಾತ್ರವೇ ವ್ಯಾಕ್ಸಿನ್ ಲಭ್ಯ ಇದೆ. ಈಗ ರಷ್ಯಾ ದೇಶ ಯಾವ ಕ್ಯಾನ್ಸರನ್ನು ಗುಣಪಡಿಸುವ ವ್ಯಾಕ್ಸಿನನ್ನು ಅಭಿವೃದ್ಧಿಪಡಿಸಿದೆ ಅನ್ನೋದ್ರ ಬಗ್ಗೆ ಯಾವುದೇ ಸ್ಪಷ್ಟವಾದಂಥ ಮಾಹಿತಿಯನ್ನು ನೀಡಿಲ್ಲ. ಆದರೆ ಕ್ಯಾನ್ಸರ್ಗೆ ವ್ಯಾಕ್ಸಿನನ್ನು ನಾವು ಸಂಶೋಧನೆಯನ್ನು ಮಾಡಿದ್ದೇವೆ, ಮುಂದಿನ ವರ್ಷದ ಪ್ರಾರಂಭದಲ್ಲೇ ಇದನ್ನು ರೋಗಿಗಳಿಗೆ ನೀಡ್ತೇವೆ ಅಂತೇಳಿ ರಷ್ಯಾ ದೇಶ ಘೋಷಣೆಯನ್ನು ಮಾಡಿದೆ. ಹೀಗಾಗಿ ರಷ್ಯಾ ದೇಶದಲ್ಲಿ ಈ ವ್ಯಾಕ್ಸಿನನ್ನು ನೀಡಿದ ಬಳಿಕ ಬೇರೆ ದೇಶದ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ಈ ವ್ಯಾಕ್ಸಿನ್ ಲಭ್ಯವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಭಾರತ ಹೇಗಿದ್ರೂ ಕೂಡ ರಷ್ಯಾಗೆ ಸ್ನೇಹಿ ರಾಷ್ಟ್ರ. ಹಾಗಾಗಿ ಭಾರತದ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ಈ ವ್ಯಾಕ್ಸಿನ್ ಸಿಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮುಖ್ಯವಾಗಿ ಕೊರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ರಷ್ಯಾ ದೇಶ ಸ್ಪುಟ್ನಿಕ್ ಅನ್ನುವ ಕೊರೋನಾ ವ್ಯಾಕ್ಸಿನನ್ನು ಸಂಶೋಧನೆ ಮಾಡಿತ್ತು. ಅದನ್ನು ತನ್ನ ದೇಶದ ನಾಗರಿಕರಿಗೆ ನೀಡಿದ ಬಳಿಕ ಭಾರತದ ನಾಗರಿಕರಿಗೂ ಕೂಡ ಸ್ಪುಟ್ನಿಕ್ ವ್ಯಾಕ್ಸಿನನ್ನು ರಷ್ಯಾ ದೇಶ ನೀಡಿತ್ತು. ಹಾಗಾಗಿ ಈಗ ಕ್ಯಾನ್ಸರ್ ವ್ಯಾಕ್ಸಿನನ್ನು ಭಾರತ ಏನಾದರೂ ಮನವಿಯನ್ನು ಮಾಡಿಕೊಟ್ರೆ ಭಾರತದ ಕ್ಯಾನ್ಸರ್ ರೋಗಿಗಳಿಗೂ ಕೂಡ ರಷ್ಯಾ ದೇಶ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ. ಈಗ ಮುಖ್ಯವಾಗಿ ವಿಶ್ವದಲ್ಲಿ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿಯಲಿಕ್ಕೆ ಬೇರೆ ಬೇರೆ ದೇಶಗಳು ಕೂಡ ಪ್ರಯತ್ನವನ್ನು ನಡೆಸ್ತವೆ. ಬ್ರಿಟನ್ ಸರ್ಕಾರ ಕೂಡ ಜರ್ಮನ್ ದೇಶದ ಬಯೋ ಎಂಟೆಕ್ ಕಂಪನಿಯ ಜೊತೆಗೂಡಿ ಕ್ಯಾನ್ಸರ್ಗೆ ಔಷಧಿಯನ್ನು ಕಂಡುಹಿಡಿಯುವ ಪ್ರಯತ್ನವನ್ನು ನಡೆಸ್ತಾ ಇದೆ. ಈ ಬಗ್ಗೆ ಸಂಶೋಧನೆಗಳನ್ನು ಕೂಡ ನಡೆಸ್ತಾ ಇದೆ. ಈ ಎಲ್ಲ ಸಂಶೋಧನೆಗಳು ಕೂಡ ಯಶಸ್ಸು ಸಿಕ್ಕಿದ್ರೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಕ್ಯಾನ್ಸರ್ಗೆ ಔಷಧಿ, ವ್ಯಾಕ್ಸಿನ್ಗಳು ಮುಂದಿನ ದಿನಗಳಲ್ಲಿ ಲಭ್ಯ ಆಗ್ಬೋದು. ಈಗ ಮೊದಲ ಹಂತದ ಯಶಸ್ಸನ್ನು ಈಗ ರಷ್ಯಾ ದೇಶ ಕಂಡಿದೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.